ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಎರಡು 2028ಕ್ಕೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎಂದ ಸತೀಶ್ ಜಾರಕಿಹೊಳಿ. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಸಾಹುಕಾರ್ ಆಟ ಶುರು, ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಅಂತಾನು ಜಾಣ ನಡೆ. ಸತೀಶ್ ಜಾರಕಿಹೊಳಿ ಪರ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟಿಂಗ್. ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ, ಅಹಿಂದ ಕಾರ್ಡ್ ಪ್ಲೇ ಮಾಡಿದ್ರ ಎಂಎಲ್ಸಿ. ಒಕ್ಕಲಿಗರಿಗಿಂತನೂ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನದ ದಾಳ. ಪುತ್ರನ ಅಹಿಂದ ನಾಯಕತ್ವ ಪ್ರಸ್ತಾಪದ ಬಗ್ಗೆ ಭಾರೀ ಚರ್ಚೆ. ವಾಲ್ಮೀಕಿ ಸಮುದಾಯದ ವಿಶ್ವಾಸ ಗಳಿಸೋಕೆ ಮಾಡಿದ ತಂತ್ರವ, ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಸಿಎಂ ಸಿದ್ದರಾಮಯ್ಯ. ನವೆಂಬರ್ ಕ್ರಾಂತಿ ಜಪ ನಡೀತಾ ಇರುವಾಗಲೇ ಡಿಕೆಶಿ ಬಣಕ್ಕೆ ಕೌಂಟರ್. ತಮ್ಮ ಆಪ್ತ ಶಿಷ್ಯನಿಗೆ ಸಿಎಂ ಪಟ್ಟ ಕಟ್ಟೋಕೆ ಸಿದ್ದರಾಮಯ್ಯ ಮಾಡಿದ್ರ ಪ್ಲಾನ್. ಸತೀಶ್ ಜಾರಕಿಹೊಳಿ ಪರ ಬ್ಯಾಟ್ ಮಾಡಿದ್ರೆ ಸಿಎಂ ಕುರ್ಚಿ ಫೈಟ್ಗೆ ಬೀಳುತ್ತಾ ಬ್ರೇಕ್. ಯತೀಂದ್ರ ಹೇಳಿರೋದು ವೈಯಕ್ತಿಕ ಹೇಳಿಕೆ, ಎಲ್ಲವನ್ನ ಹಾಗೆ ನಿಂತು ನಿರ್ಧಾರ ಮಾಡೋಕ್ಕಾಗಲ್ಲ. ಡಿಸೆಂಬರ್ನಲ್ಲಿ ಕ್ರಾಂತಿ ನಮಗೆ ಗೊತ್ತೇ ಇಲ್ಲ ಎಂದ ಸತೀಶ್ ಜಾರಕಿಹೊಳಿ. ಸಂಪುಟ ಪುನರ್ರಚನೆಯಾದ್ರೆ ಲಕ್ಷ್ಮಣ ಸವದಿಗೆ ಮಿನಿಸ್ಟರ್ ಪೋಸ್ಟ್. ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗದಂತೆ ನೋಡಿಕೊಳ್ಳೋಕೆ ತಂತ್ರ ರೂಪಿಸಿದ್ದಾರ ಸತೀಶ್ ಜಾರಕಿಹೊಳಿ. ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ನಲ್ಲಿ ಮಗಳ ಗೆಲುವಿಗೆ ಕಂಟಕವಾಗಿದ್ದಕ್ಕೆ ಸೇಡು ತೀರಿಸಿಕೊಳ್ಳೋಕೆ ಪ್ಲಾನ್. ಸರ್ಕಾರ ಕೇಳಿದ್ದು 60 ಪ್ರಶ್ನೆ, ಜನ ಉತ್ತರಿಸಿದ್ದು ಕೇವಲ 5 ಪ್ರಶ್ನೆಗೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಯೋಗಕ್ಕೆ ತಲೆನೋವು. ಇತ್ತ ಬೆಂಗಳೂರಿನಲ್ಲಿ 50% ಸಮೀಕ್ಷೆಯಾಗುವುದು ಅನುಮಾನ. ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿ ಸಸ್ಪೆಂಡ್ ಆದ ಪಿಡಿಒಗೆ ಮತ್ತೊಂದು ಸಂಕಷ್ಟ. ಶಾಸಕ ಮಾನಪ್ಪ ವಜ್ಜಲ್ ಆಪ್ತ ಸಹಾಯಕ ಪ್ರವೀಣ್ ವಿರುದ್ಧ ಕರ್ತವ್ಯ ಲೋಪ, ಹಣ ದುರ್ಬಳಕೆ ಆರೋಪ. ಪಿಎ ಆದ ಮೇಲೂ ಪಿಡಿಒ ಕೆಲಸ ಕೂಡ ನಿರ್ವಹಿಸಿದ್ದಾರೆ ಅಂತ ಸಿಇಒಗೆ ವರದಿ. ದೀಪಾವಳಿ ಹಬ್ಬದ ಸಾಲು ಸಾಲು ರಜೆಯೇ ಕಳ್ಳರಿಗೆ ವರದಾನ. ಬೆಂಗಳೂರಿನ ಹೊರವಲಯದಲ್ಲಿ ಮಂಕಿ ಕ್ಯಾಪ್ ಧರಿಸಿ ಕಳ್ಳರ ಕರಾಮತ್ತು, ಬೀಗ ಹಾಕಿರೋ ಮನೆಗಳೇ ಟಾರ್ಗೆಟ್. ಗುಂಡಿ ಬಿದ್ದ ರಸ್ತೆ ಸರಿಪಡಿಸದ್ದಕ್ಕೆ ವಿನೂತನ ಪ್ರತಿಭಟನೆ. ರೋಡಿಗೆ ಹೂವಿಂದ ಶೃಂಗಾರ ಮಾಡಿ ದೀಪ ಹಚ್ಚಿ ದೀಪಾವಳಿ ಆಚರಣೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ನಡೆಗೆ ಬೇಸರ. ಊರಿಗೆ ಹೋಗಿದ್ದವರೆಲ್ಲ ಬೆಂಗಳೂರಿಗೆ ವಾಪಸ್. ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಕಾಲಿಡೋಕು ಪರದಾಟ. ಹಾಸನಾಂಬೆ ದರ್ಶನಕ್ಕೆ ತೆರೆ ಬೀಳೋಕೆ ಕ್ಷಣಗಣನೆ. 12 ದಿನಗಳಲ್ಲಿ ಲಕ್ಷಾಂತರ ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡು ಭಕ್ತಿ ಪರಾಕಾಷ್ಠೆ. ಮಧ್ಯಾಹ್ನ ಮುಚ್ಚಲಿದೆ ಶಕ್ತಿ ದೇವತೆ ದೇಗುಲದ ಬಾಗಿಲು. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ. ರಾಜ್ಯದಲ್ಲಿ ಅಕ್ಟೋಬರ್ 25ರವರೆಗೆ ಭಾರೀ ಮಳೆಯ ಮುನ್ಸೂಚನೆ. ಇವತ್ತು ಮತ್ತು ನಾಳೆ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ವಿಮಾನ ನಿಲ್ದಾಣಕ್ಕೆ ತೆರಳುವ ವೇಳೆ ಬಿಎಂಟಿಸಿ ಬಸ್ನಲ್ಲಿ ಬ್ಯಾಗ್ ಮರೆತು ಹೋದ ಟೆಕ್ಕಿ. ಯುಪಿಐ ಟ್ರಾನ್ಸಾಕ್ಷನ್ ಐಡಿ ಮೂಲಕ ಓನರ್ ಪತ್ತೆ. ಮರೆತಿದ್ದ ಬ್ಯಾಗ್ ಮರಳಿಸಿದ ಬಸ್ ಸಿಬ್ಬಂದಿ. ರಷ್ಯಾ ಉಕ್ರೇನ್ ಯುದ್ಧ ಕೊನೆಗಾಣಿಸೋಕೆ ಅಮೆರಿಕ ಅಧ್ಯಕ್ಷ ಹರಸಾಹಸ. ದಕ್ಷಿಣ ಕೊರಿಯಾದಲ್ಲಿ ಚೀನಾ ಅಧ್ಯಕ್ಷ ಟ್ರಂಪ್ ಭೇಟಿಗೆ ವೇದಿಕೆ ಸಿದ್ಧ. ಭಾರತ ರಷ್ಯಾದ ತೈಲ ಆಮದು ಕಡಿಮೆ ಮಾಡಲಿದೆ ಅಂತ ಟ್ರಂಪ್ ಪುನರುಚ್ಚಾರ. ಅಡಿಲೇಡ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 2ನೇ ಏಕದಿನ ಪಂದ್ಯ ಶುರು. ಸರಣಿ ಸಮಬಲದ ಗುರಿಯೊಂದಿಗೆ ಬ್ಯಾಟಿಂಗ್ ಆರಂಭಿಸಿದ ಟೀಂ ಇಂಡಿಯಾ 2 ವಿಕೆಟ್ ಕಳ್ಕೊಂಡು ಶತಕದ ಗಡಿ ದಾಟಿದ ಗಿಲ್ ಪಡೆ.
ಮಹಿಳಾ ವಿಶ್ವಕಪ್ನಲ್ಲಿ ಭಾರತಕ್ಕೆ ಇವತ್ತು ಡು ಆರ್ ಡೈ ಮ್ಯಾಚ್. ಕಿವೀಸ್ ವಿರುದ್ಧ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಭಾರತದ ವನಿತೆಯರು. ಸೋತ್ರೆ ಸೆಮೀಸ್ ಹಾದಿ ಕಠಿಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.